ಸಂತೃಪ್ತಿ. ಕಾಯಕವೇ ಕೈಲಾಸ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ. ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ. ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ. ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ. ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ ವೃತ್ತಿ ಸಂತೃಪ್ತಿ. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾವು ಬೆಳಗ್ಗೆ ಎದ್ದು ಕಣ್ಣು ಬಿಡುವಷ್ಟರಲ್ಲಿ ನಮ್ಮ ಸುತ್ತಮುತ್ತಲಿನ ರಸ್ತೆಗಳು, ಗಲ್ಲಿಗಳು ಸ್ವಚ್ಛವಾಗಿ ಮುಗಿದಿರುತ್ತವೆ. ನಾವು ದಿನವನ್ನು ನೆಮ್ಮದಿಯಿಂದ ಆರಂಭಿಸಲು ಕಾರಣವಾಗುವ ನಮ್ಮ ನಗರದ ನಿಜವಾದ ಹೀರೋಗಳು ಎಂದರೆ ಅದು ನಮ್ಮ ಪೌರಕಾರ್ಮಿಕರು. ಇವತ್ತು ನಮ್ಮ ಜೊತೆ ಇದ್ದಾರೆ ಕಳೆದ ಸುಮಾರು 10 ವರ್ಷಗಳಿಂದ ಈ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಶ್ರೀಯುತ ಧರ್ಮರಾಜು ಎಸ್ ರವರು. ಬನ್ನಿ ಅವರ ವೃತ್ತಿ ಜೀವನದ ಅನುಭವಗಳನ್ನು ಅವರ ಬಾಯಿಯಿಂದಲೇ ಕೇಳೋಣ. ಇವತ್ತು ಅವರ ವೃತ್ತಿ ಪಯಣದ ಏಳುಬೀಳುಗಳು ಮತ್ತು ಈ ವೃತ್ತಿ ಅವರಿಗೆ ನೀಡಿದ ಅಪಾರವಾದ ತೃಪ್ತಿಯ ಬಗ್ಗೆ ಮಾತನಾಡೋಣ. ಸರ್, ಪ್ರಥಮವಾಗಿ ನಮ್ಮ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ಸ್ವಾಗತ ಸರ್. ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದರೆ. ಸರ್, ನನ್ನ ಹೆಸರು ಧರ್ಮರಾಜು. ನಾನು ಸರಗೂರು ಪಟ್ಟಣ ಪಂಚಾಯತಿಯಲ್ಲಿ 10 ವರ್ಷಗಳಿಂದನೂ ಕೆಲಸ ಮಾಡ್ತಾ ಇದ್ದೀನಿ ಸರ್. ನಾನು ಊರಿನ ಕಾಲೋನಿಗಳು, ನಗರಗಳನ್ನು ಸ್ವಚ್ಛ ಮಾಡ್ತಾ ನನ್ನ ದಿನ ಕಾರ್ಯಗಳನ್ನು, ನಾನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀನಿ ಸರ್. ನಿಮ್ಮ ದಿನಚರಿ ಎಷ್ಟು ಗಂಟೆಗೆ ಆರಂಭವಾಗ್ತದೆ? ಅಂದರೆ ಇಡೀ ನಗರ ಮಲಗಿರುವಾಗ ನೀವು ಕೆಲಸಕ್ಕೆ ಬರಬೇಕಾಗತ್ತಲ್ಲ, ಆ ಒಂದು ಅನುಭವದ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದರೆ. ಸರ್, ಬೆಳಗ್ಗೆ 5:30ಗೆ ಎದ್ದು ಹೋಯ್ತೀವಿ ಸರ್. ನಾವು ಬೆಳಗ್ಗೆ ಎದ್ದು ನಮಗೆ ಇಂತಿಂಥ ಕೆಲಸ ಅಂತ ಕಾರ್ಯನಿರ್ವಹಿಸಿರ್ತಾರೆ ಸರ್. ನಾವು ಅವಾಗ ಕಾಲುವೆಗಳು ಮತ್ತು ರಸ್ತೆಗಳು, ಮಾರ್ಕೆಟು ಇವನ್ನೆಲ್ಲ ಸೇವಾ ಮನೋಭಾವದಿಂದ ನಾವು ಸಂತೃಪ್ತಿಯಾಗಿ ಕೆಲಸ ಮಾಡ್ತೀವಿ ಸರ್. ನಾವು ಊರಿನ ಕೇರಿಗಳು ಇರ್ಬೋದು, ಚರಂಡಿಗಳಿರ್ಬೋದು, ಎಲ್ಲನೂ ಸಂತೃಪ್ತಿಯಾಗಿ ನಾವು ಕೆಲಸ ಮಾಡ್ತೀವಿ ಸರ್. ಅದೇ ಸರ್, ನಾವು ಬೆಳಗಿನ ಜಾವ 5:30ಗೆ ಎದ್ದೋಯ್ತೀವಿ ಸರ್. ಎದ್ದೋಗಿ ನಾವು ಮಾಮೂಲಿ ಮತ್ತೆ 9:00ಗೆ ನಮಗೆ ಲಂಚ್ ಬ್ರೇಕ್ ಕೊಡ್ತಾರೆ ಸರ್. ಊಟ ನಾಷ್ಟ ಮಾಡಿಕೊಂಡು ಮತ್ತೆ 10:00ಗೆ ಅಟೆಂಡೆನ್ಸ್ ಕೊಟ್ಟು ಮತ್ತೆ 2 ಗಂಟೆ ನಾವು ಕಾರ್ಯನಿರ್ವಹಿಸ್ತೀವಿ ಸರ್. ಸರ್, ಈ ವೃತ್ತಿಯಲ್ಲಿ ನೀವು ಪ್ರತಿದಿನ ಎದುರಿಸುವಂಥ ಅತಿ ದೊಡ್ಡ ಸವಾಲುಗಳು ಯಾವುವು? ವಿಶೇಷವಾಗಿ ಸಾರ್ವಜನಿಕರು ಒಣ ಕಸ ಮತ್ತು ಹಸಿ ಕಸವನ್ನು ಬೇರ್ಪಡಿಸದೆ ಕೊಟ್ಟಾಗ ನಿಮಗೆ ಎಷ್ಟು ತೊಂದರೆ ಆಗುತ್ತೆ ಅದರಿಂದ, ಅದ್ರ ಬಗ್ಗೆ ಹೇಳೋದಾದರೆ. ಸರ್, ನಮಗೆ ಕೆಲಸದಲ್ಲಿ ದೈಹಿಕವಾಗಿ ಶ್ರಮ ಇರುತ್ತೆ ಸರ್. ಆದರೆ ನಾವು ಹಸಿ ಕಸ ಒಣ ಕಸ ಬೇರ್ಪಡಿಸ್ಕೊಟ್ರೆ ನಮಗೆ ತುಂಬ ಸಹಕಾರಿಯಾಗಿರುತ್ತೆ ಸರ್. ಆದರೆ ಎಲ್ಲೆಂದರಲ್ಲಿ ಕಸನ ತಗೊಂಡೋಗಿ ಸುರಿಯೋದೇ ಆಗಿರಲಿ, ಮತ್ತು ಮತ್ತೊಂದು ಏನೋ ಒಂದು ಮಾಡ್ತಾ ಇರ್ತಾರೆ ಸರ್. ಅವು ನಮಗೆ ತುಂಬ ದೈಹಿಕವಾಗಿ ಕೆಲಸ ಜಾಸ್ತಿ ಇರುತ್ತೆ ಸರ್. ಅದೇ ಸರ್, ಈಗ ನಮಗೆ ತುಂಬ ಶ್ರಮ ಜಾಸ್ತಿ ಇರುತ್ತೆ ಸರ್. ನಮಗೆ ಮೂಲದಲ್ಲೇ ಹಸಿ ಕಸ ಮತ್ತು ಒಣ ಕಸನ ಬೇರ್ಪಡಿಸಿ ಕೊಟ್ಬಿಟ್ರೆ ಸರ್ ನಮ್ಗೆ ತುಂಬ ಸಹಾಯ ಆಗುತ್ತೆ. ಹಾಗೂ ಹೆಚ್ಚು ಶ್ರಮ ಇರಲ್ಲ ಸರ್. ಕೆಲಸದಲ್ಲಿ ನಮಗೆ ತುಂಬ ಈಸಿ ಆಗುತ್ತೆ ಸರ್. ಬೆಳಿಗ್ಗೆ ಇರ್ತೀವಿ ಸರ್, ಹಬ್ಬ ಇರ್ಬೋದು, ರಜಾ ದಿನಗಳಿರ್ಬೋದು, ಮತ್ತು ಬೆಳಿಗ್ಗೆ ಬಿಸಿಲೇ ಇರ್ಬೋದು, ಮಳೆನೇ ಇರ್ಬೋದು, ಚಳಿನೇ ಇರ್ಬೋದು ಸರ್. ಹಂಗಿದ್ರು ನಾವು ನಮ್ಮದು ಕರ್ತವ್ಯ ನಿಷ್ಠೆ ಇದು ಅಂದ್ಬಿಟ್ಟು ನಾವು ಥರ ಕೆಲಸ ಮಾಡ್ತಾ ಹೋಗ್ತಾ ಇರ್ತೀವಿ ಸರ್. ಸರ್, ನಿಮ್ಮ ಒಂದು ಆರೋಗ್ಯದ ದೃಷ್ಟಿಯಿಂದ ಇಲಾಖೆಯಿಂದ ಗ್ಲೌಸ್ ಆಗಿರ್ಬೋದು, ಮಾಸ್ಕ್ ಆಗಿರ್ಬೋದು, ಮತ್ತು ಬೂಟ್ಗಳನ್ನಾಗಿರ್ಬೋದು ನೀಡಿರ್ತಾರೆ. ಆದರೆ ಕೆಲಸದ ಆತುರದಲ್ಲಿ ಅಥವಾ ಕಷ್ಟವಾಗ್ತದೆ ಹಾಕೊಳ್ಳೋದಕ್ಕೆ ಅಂತ ಹೇಳಿ ಹಲವಾರು ಜನಗಳು ಇದನ್ನು ಬಳಸೋದಿಲ್ಲ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹೇಳೋದಾದರೆ. ಸರ್, ಆ ಥರ ಅನ್ನೋಕ್ಕಿಂತ ನಾವು ಇವಾಗ ಗ್ಲೌಸು ಮತ್ತು ಗ್ಲೂಟ್ಗಳೆಲ್ಲ ಬಳಸೋದು ನಮ್ಮ ಆರೋಗ್ಯಕ್ಕೋಸ್ಕರ ಮತ್ತು ನಾವು ಬಳಸ್ತೀವಿ. ಅದರಿಂದ ಅದು ಹಿಂಸೆಕ್ಕಿನಂತ ಪ್ರೀತಿಯಿಂದ ನಾವು ಅದನ್ನ ಕೊಟ್ಟಿರೋದನ್ನ ನಾವು ಉಪಯೋಗಿಸ್ಕೊಂಡ್ರೆ ಸರ್ ನಾವು ಇನ್ನೂ ಹೆಚ್ಚು ಅಂತ ಆರೋಗ್ಯವಂತವಾಗಿ ಇರ್ಬೋದು ಸರ್. ಯಾಕಂದರೆ ಕಸದಲ್ಲಿ ನಾವು ಕಸವಾಗೇ ಇರಬಾರ್ದು ಸರ್. ಯಾಕಂದರೆ ಗ್ಲೌಸ್ ಹಾಕ್ಕೋಬೇಕು, ಮಾಸ್ಕ್ ಹಾಕ್ಕೋಬೇಕು ಸರ್. ಯಾಕಂದರೆ ನಮ್ಮನ್ನು ನಂಬ್ಕೊಂಡು ಮನೇಲಿ ಇರ್ತಾರೆ. ಮತ್ತು ನಾವು ಇನ್ನೂ ನಗರ ಸ್ವಚ್ಛವನ್ನು ಮಾಡ್ಕೊಳ್ಬೇಕಾದ್ರೆ, ನಾವು ಚೆನ್ನಾಗಿರ್ಬೇಕಂದ್ರೆ ಆ ಥರ ಸರಿಗಳನ್ನ ಚೆನ್ನಾಗಿ ಉಪಯೋಗ ಮಾಡ್ಕೋಬೇಕು ಸರ್. ನಾವು ಹೌದು, ರೋಗ ರುಜಿನಗಳು ಬರ್ಬೋದು ಸರ್.
ಅದನ್ನ ನೀಟಾಗಿ ಗ್ಲೌಸೇ ಆಗಿರ್ಬೋದು, ಮಾಸ್ಕ್ ಆಗಿರ್ಬೋದು. ಈಗ ಚೂಪಾದ ಪದಾರ್ಥಗಳಿರ್ತವೆ, ಸಿರಂಜಿಗಳಿರ್ತವೆ, ಹಸಿ ಕಸ ಒಣ ಕಸ ಇರ್ತವೆ. ಅವನ್ನೆಲ್ಲ ನಾವು ಮುಟ್ಟಿದಾಗ ಅದರಲ್ಲಿ ನಮಗೆ ಕೈಯಲ್ಲಿ ಬ್ಯಾಕ್ಟೀರಿಯಾಗಳಿರ್ಬೋದು, ರೋಜನರುಗಳು ಬದಿರುತ್ತೆ ಸರ್. ಅದರಿಂದ ಅದನ್ನ ಸಮರ್ಪಕವಾಗಿ ನಾವು ಅದನ್ನ ಬಳಸಿದ್ರೆ ನಾವು ಆರೋಗ್ಯವಾಗಿರ್ಬೋದು, ನಮ್ಮ ಜೊತೆಲಿರೋ ಮನೆ ಕುಟುಂಬದವರು ಆರೋಗ್ಯವಾಗಿರ್ಬೋದು ಅಂತ ಹೇಳ್ಬೋದು ಸರ್. ಹೌದು. ಅಂದರೆ ಇಲಾಖೆಗಳಿಂದ ಏನು ಸೌಲಭ್ಯಗಳು ಕೊಡ್ತಾರೆ, ಅದು ಗ್ಲೌಸ್ ಆಗಿರ್ಬೋದು, ಮಾಸ್ಕ್ ಆಗಿರ್ಬೋದು, ಅಥವಾ ಬೂಟ್ಗಳಾಗಿರ್ಬೋದು, ಈ ಒಂದು ಸೌಲಭ್ಯಗಳನ್ನು ಕೊಡದೆ ಪೌರ ಕಾರ್ಮಿಕರಿಗೆ ಯಾವುದೇ ರೀತಿ ಒಂದು ಆರೋಗ್ಯದಲ್ಲಾಗಿರ್ಬೋದು ಅಥವಾ ಇತರೆ ವಿಧಾನಗಳಲ್ಲಾಗಿರ್ಬಾರ್ದು ಸಮಸ್ಯೆಗಳಾಗಬಾರ್ದು ಅನ್ನೋ ಉದ್ದೇಶದಿಂದ ಪ್ರತಿಯೊಬ್ಬರು ಸಹ ಇದನ್ನು ಬಳಸಬೇಕು ಅನ್ನೋದು ನಿಮ್ಮ ಒಂದು ಆಶಯನೂ ಕೂಡ ಆಗಿದೆ ಸರ್. ನಿಜ ಸರ್. ಸರ್, ನೀವು ರಸ್ತೆ ಕಸ ಗುಡಿಸುವಾಗ ಅಥವಾ ಮನೆ ಮನೆಗೆ ಹೋಗಿ ಕಸ ಸಂಗ್ರಹಿಸುವಾಗ ಸಾರ್ವಜನಿಕರು ನಿಮ್ಮನ್ನು ನಡೆಸ್ಕೊಳ್ಳುವ ರೀತಿ ಹೇಗಿದೆ? ಅದರಿಂದ ನೀವೇನಾದರೂ ಬದಲಾವಣೆಗಳಾಗಬೇಕು ಅಂತ ಏನಾದರೂ ಬಯಸ್ತೀರಾ? ಅದ್ರ ಬಗ್ಗೆ ಹೇಳೋದಾದರೆ ಸರ್, ಈಗ ನಾವು ಸಾರ್ವಜನಿಕಗಳಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಮಗೆ ಅದೇ ಸರ್, ಜನಗಳು ಇವಾಗ ಏನೋ ಅಂದ್ರು ಕಸ ಗುಡಿಸೋರು ಹಂಗೆ ಇದು ಏನೋ ಒಂದು ಥರ ತಾರತಮ್ಯ ಇರುತ್ತೆ ಸರ್, ಅವ್ರ ತಪ್ಪು. ಅದಕ್ಕೋಸ್ಕರ ನಾವು ಅವರು ತಾರತಮ್ಯ ಮಾಡ್ತಾರೆ ಅಂದ್ಬಿಟ್ಟು ನಾವು ನಗರವನ್ನು ಇನ್ನಷ್ಟು ಸ್ವಚ್ಛತೆಯಾಗಿ ಇಟ್ಕೊತೀವಿ ಹೊರತು ಅವ್ರು ಮಾಡಿದ್ರು ಅಂದ್ಬಿಟ್ಟು ನಾವು ಅದನ್ನ ಕೀಳಕ್ಕೆ ಮಾಡ್ಕೊಳ್ಳಲ್ಲ ಸರ್. ಅದನ್ನ ನಾವು ನಮ್ಮ ಕರ್ತವ್ಯ, ಅದು ನಮ್ಮ ಇಷ್ಟೇ. ಅವರು ನಮ್ಮನ್ನು ಮರ್ಯಾದೆ ಕೊಟ್ಟರು, ಗೌರವ ಕೊಡದೇ ಇದ್ರೂ ನಾವು ನಮ್ಮ ಕರ್ತವ್ಯ ಕೆಲಸವನ್ನು ನಾವು ನಿರ್ವಹಿಸ್ಕೊಂಡು ಹೋಗ್ತೀವಿ ಸರ್. ಅದೇ ಸರ್, ಕಸನ ಹಸಿ ಕಸ ಮತ್ತು ಒಣ ಕಸವಾಗಿ ವಿಂಗಡಿಸಿ ಕೊಡಬೇಕು ಸರ್. ಮತ್ತು ನಮ್ಮನ್ನು ಸ್ವಲ್ಪ ನಾವು ಕೆಲಸ ಮಾಡ್ತೀವಿ ಹೊರತು ಗಲೀಜು ಕೆಲಸ ಮಾಡ್ತೀವಿ ಅಂದ್ಬಿಟ್ಟು ನಮ್ಮನ್ನು ಆ ಥರ ಕೀಳಾಗಿ ಮಾಡದೆ ನಮಗೂ ಸಮಾಜದಲ್ಲಿ ನಾವು ಒಂದು ಕೆಲಸ ಮಾಡ್ತಾಯಿದ್ದೀವಿ ಹೊರತು ನಾವು ಅದನ್ನ ಬೇರೆ ರೀತಿಯಾಗಿ ಇದು ಮಾಡಬಾರ್ದು ಸರ್. ನಾವೊಂದು ವೃತ್ತಿ ಮಾಡ್ತಾಯಿದ್ದೀವಿ ಅಂತ ನಮಗೂ ಸಮಾನವಾಗಿ ಎಲ್ಲರದು ಕೀಲಂತ ಕೆಲಸ ಅಂದ್ಬಿಟ್ಟು ಅನ್ಕೋಬಾರ್ದು ಸರ್. ಯಾವ ಕೆಲಸನೂ ಚಿಕ್ಕದಲ್ಲ. ಅದು ಒಂದು ಸಮಾಜದಲ್ಲಿ ಒಂದು ಗೌರವ ಕೊಡಬೇಕು ಸರ್. ಅವ್ರಿಗೆ ತುಂಬ ಗೌರವ ಕೊಟ್ಟು ಅವ್ರು ಈ ಕೆಲಸ ಮಾಡ್ತಾರೆ ಅನ್ನೋದು ನಮಗೆ ಒಂದು ಗೌರವ ಕೊಟ್ಟರೆ ನಮ್ಗೆ ಇನ್ನೂ ಸಂತೋಷವಾಗಿರುತ್ತೆ ಸರ್. ಅದೇ ಸರ್, ಈಗ ಎಲ್ಲರೂ ಈಗ ನಾವು ಸಮಾಜದಲ್ಲಿ ಇದು ಮಾಡಿದಾಗ ಸರ್, ನಮ್ಮನ್ನ ಈಗ ಅಣ್ಣ ತಮ್ಮ ಮತ್ತು ಏನೋ ಒಂದು ಹೆಸರಿಟ್ಟು ಕೂಗಿದ್ರೆ ಸರ್ ನಮಗೂ ಇರುತ್ತೆ. ಅದು ಬಿಟ್ಬಿಟ್ಟು ನಾವು ಮಾಡ್ತಾ ಇರೋ ವೃತ್ತಿನ ಬಳಸ್ಕೊಂಡು ಅವರು ಹೆಸರು ಬಿಟ್ಟು ಕೂಗಿದ್ರೆ ಸರ್ ನಮಗೂ ಸ್ವಲ್ಪ ಮನಸ್ಸು ಅಸಮಾಧಾನ ಆಗುತ್ತೆ. ಆ ಥರ ಮಾತಾಡದೆ ನಮ್ಮನ್ನು ಪ್ರೀತಿಯಿಂದ ಗೌರವದಿಂದ ನೋಡಿದ್ರೆ ನಮಗೂ ನಾವು ಇನ್ನೂ ಮತ್ತಷ್ಟು ನಗರವನ್ನು ಸ್ವಚ್ಛವಾಗಿಟ್ಟು ಅವರ ಆರೋಗ್ಯಗಳನ್ನು ಕಾಪಾಡೋಕ್ಕೆ ನಮಗೂ ಒಂದು ಒಳ್ಳೆ ಮನೋಭಾವ ಉಟ್ಕೊಳ್ಳುತ್ತೆ ಸರ್. ಯಾಕಂದರೆ ನಾವು ನಮ್ಮ ಸಮಾಜದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಅವ್ರ ಆರೋಗ್ಯಕ್ಕೋಸ್ಕರ ನಾವು ಕೆಲಸ ಮಾಡ್ತೀವಿ ಹೊರತು ಸರ್ ನಾವು ಬೇರೆ ಏನೂ ಇಲ್ಲ. ಸಂಬಳ ಕೊಡ್ತಾರೆ ಬಿಡಿ, ಇದು ಮಾಡಬೇಕು ಅಂತ. ಸಂಬಳ ಬೇಕಂದರೆ ದುಡ್ಡು ಬೇಕಂದರೆ ಬೇರೆ ಕೆಲಸನೇ ಮಾಡ್ಬೋದು ಸರ್. ಒಂದು ಕೂಲಿ ಮಾಡ್ಬೋದು, ಒಂದು ಏನೋ ಒಂದು ಬೇರೆ ಕೆಲಸ ಮಾಡ್ಬೋದು ಸರ್. ಅದು ಬಂದು ಈ ವೃತ್ತಿನೇ ಮಾಡ್ತೀವಿ ಅಂದರೆ ಇದರಲ್ಲಿ ನಮಗೆ ಒಂದು ಸಮಾಜನ ನಾವು ರೋಗ ರುಜಿನಗಳಿಂದ ಕಾಪಾಡ್ತಾವೆ ಅನ್ನೋ ಮನಸ್ಸು ನಮ್ಮಲ್ಲಿರುತ್ತೆ. ಅದೇ ಥರ ನಮ್ಮನ್ನು ಇವ್ರು ಕಾಪಾಡ್ತಾರೆ ಅನ್ನೋ ಮನಸ್ಸು ಅವ್ರ ತಪ್ಪಿರಬೇಕು ಸರ್. ನಮ್ಮನ್ನು ಚೆನ್ನಾಗಿ ಗೌರವವಾಗಿ ನೋಡ್ಕೋಬೇಕು ಸರ್. ಹೌದು, ಏಕೆಂದರೆ ಹಲವಾರು ವೃತ್ತಿಗಳು ಈ ದಿನಮಾನಗಳಲ್ಲಿ ನಾವು ಕಾಣ್ಬೋದು. ಅದರಲ್ಲೂ ನೀವು ಇದನ್ನೇ ಒಂದು ಸ್ವಂತ ವೃತ್ತಿಯಾಗಿ ಮಾಡಿಕೊಂಡು ನಗರದ ಸ್ವಚ್ಛತೆ ಮಾಡೋದನ್ನೇ ಒಂದು ಮೂಲ ಉದ್ದೇಶವಾಗಿ ಇಟ್ಕೊಂಡು ಕೆಲಸವನ್ನ ಮಾಡ್ತಿರೋದ್ರಿಂದ ಪ್ರತಿಯೊಬ್ಬರು ಸಹ ತಮ್ಮನ್ನ ಮಾತಾಡಿಸ್ಬೇಕಾದ್ರೆ ಒಂದಷ್ಟು ಗೌರವ ಇರುವಂತಹ ಮಾತುಗಳನ್ನ ಬಳಸಿ ತಮ್ಮನ್ನ ಮಾತಾಡ್ಸಿದ್ರೆ ತಮಗೂ ಕೂಡ ಸಂತೋಷ ಆಗುತ್ತೆ. ಅದರಿಂದ ನೀವು ನಗರವನ್ನ ಸ್ವಚ್ಛವಾಗಿಡೋದ್ರಲ್ಲಿ ಇನ್ನೂ ತಮಗೆ ಪ್ರೇರೇಪಣೆ ಸಿಗುತ್ತೆ ಅನ್ನೋದು ತಮ್ಮ ಅಭಿಪ್ರಾಯ. ನಿಜ ಸರ್. ಸರ್, ನಿಮ್ಮ ಒಂದು ಈ ವೃತ್ತಿಯ ಬಗ್ಗೆ ನಿಮಗಿರುವ ಹೆಮ್ಮೆ ಏನು? ಯಾಕೆಂದರೆ ನೀವು ಮಾಡುವ ಕೆಲಸ ಕೇವಲ ಕಸ ಗುಡಿಸೋದಲ್ಲ, ನಮ್ಮನ್ನು ರೋಗ ರುಜಿನಗಳಿಂದ ಕಾಪಾಡೋದಾಗಿರ್ಬೋದು. ನಿಮ್ಮ ಮಕ್ಕಳಿಗೆ ನಿಮ್ಮ ಕೆಲಸದ ಬಗ್ಗೆ ಏನಂತ ಹೇಳ್ತೀರಾ? ಜೊತೆಗೆ ನಿಮ್ಮ ವೃತ್ತಿಯ ಬಗ್ಗೆ ನಿಮಗೆ ಎಷ್ಟು ಹೆಮ್ಮೆ ಇದೆ ಪ್ರಸ್ತುತವಾಗಿ, ಅದರ ಬಗ್ಗೆ ಹೇಳೋದಾದ್ರೆ? ಸರ್, ನಮ್ಮ ಕುಟುಂಬದಲ್ಲಿ ನಮ್ಮ ಕೆಲಸನ ಹೆಮ್ಮೆ ಅಂತಲೇ ತಿಳ್ಕೊತಾರೆ ಸರ್. ಅವರು ಹೆಮ್ಮೆ ಅಂತಲೇ ತಿಳ್ಕೊತಾರೆ. ನಾವು ಈ ಕೆಲಸ ಮಾಡ್ತಾ ಇದೀವಿ ಅನ್ನೋದನ್ನ ಅವರು ಕೀಳಕ್ಕೆ ಕಾಣಲ್ಲ ಸರ್. ಹೊರಗಡೆ ಅವ್ರು ಕಾಣಿದ್ರು ನಮ್ಮನವ್ರು ಕಾಣಲ್ಲ. ಇವರು ಹೊರಗಡೆ ಇರೋರನ್ನ ಚೆನ್ನಾಗಿ ಆರೋಗ್ಯವಾಗಿ ಇಟ್ಕೊಂತವ್ರೆ. ಮತ್ತೆ ನಗರವನ್ನು ಸ್ವಚ್ಛ ಮಾಡ್ಕೊಂಡು ಜನಗಳನ್ನ ಆರೋಗ್ಯ ದೃಷ್ಟಿಯಿಂದ ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ತಾರೆ ಅಂತೀರಿ ಸರ್. ಮುಂದಿನ ದಿನಗಳಲ್ಲಿ ನಾನು ಮಾಡೋ ಕೆಲಸನೇ ಅವ್ರು ಮಾಡಬಾರ್ದು ಸರ್. ಮುಂದಿನ ದಿನದಲ್ಲಿ ನಮ್ಮ ಮಕ್ಕಳಿಗೆ ನಾವು ಉನ್ನತ ಶಿಕ್ಷಣ ಕೊಟ್ಟು
ಉನ್ನತ ಶಿಕ್ಷಣದಲ್ಲಿ ಓದಿ ಯಾವ್ದಾರು ಒಂದು ಉದ್ಯೋಗ ಪಡ್ಕೋಬೇಕು ಸರ್. ನಮ್ಮ ಕೆಲಸನೇ ಮಾಡೋಕ್ಕೆ ಅವರು ಬರಬಾರ್ದು ಸರ್. ನಮಗೆ ಇದು ಈ ಕೆಲಸನೇ ಮಾಡ್ತೀವಿ ಅಂದ್ಬಿಟ್ಟು ನಾವೇನು ಬರ್ಕೊ ಬಂದಿಲ್ಲ ಸರ್. ಯಾಕಂದರೆ ಇತರರು ಮಾಡ್ಬೋದು ಸರ್, ಯಾಕಂದ್ರೆ ಅದು ನಾಗರಿಕನಾಗಿ ಜವಾಬ್ದಾರಿ ಸರ್. ಅದು ಇಂಥವನೇ ಇದು ಮಾಡಬೇಕು, ಈ ಥರ ಕೆಲಸನೇ ಮಾಡಬೇಕು, ಇವ್ನು ಕಸನೇ ಗುಡಿಸ್ಬೇಕು, ಇವ್ನು ಗಾರೆ ಕೆಲಸನೇ ಮಾಡಬೇಕು ಅಂತ ಏನು ನಾವು ಅನೆಪಟ್ಟಿಲಿ ಬರ್ಕೊ ಬಂದಿಲ್ಲ ಸರ್. ಯಾಕಂದ್ರೆ ಪ್ರತಿಯೊಬ್ಬರದ್ದು ಕೆಲಸನೂ ಅದು ಸರ್. ಯಾಕಂದ್ರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಅವ್ರನ್ನ ಇತರೆ ಕೆಲಸಗಳಿಗೂ ನಾವು ಪ್ರೇರೇಪಿಸ್ತೀವಿ ಸರ್. ಸರ್, ನಾವೆಲ್ಲರೂ ಒಂದು ಹಬ್ಬ ಹರಿದಿನಗಳ ರಜೆಯನ್ನು ಪಡೆದು ಮನೆಯಲ್ಲಿ ಸಂಭ್ರಮ ಮಾಡ್ತಾ ಇದ್ರೆ, ನೀವು ಹಬ್ಬದ ದಿನಗಳಲ್ಲೇ ನಗರದಲ್ಲಿ ಅತಿ ಹೆಚ್ಚಾಗಿ ಕಸ ಇರೋದ್ರಿಂದ ಹಬ್ಬದ ದಿನಗಳಲ್ಲೂ ಸಹ ತಾವು ರಜವನ್ನು ತೆಗೆದುಕೊಳ್ಳದೆ ಕೆಲಸ ಮಾಡುವಾಗ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾಗುತ್ತಾ? ಆ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸ್ತೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ? ಸರ್, ಸಮ್ಟೈಮ್ ನಮಗೆ ಬೇಜಾರಾಗುತ್ತೆ. ಎಲ್ಲರೂ ರಜಾ ಇದ್ದಾಗ ಬೆಳಿಗ್ಗೆ ಎದ್ದು ದೇವ್ರ ಮುಖ ನೋಡ್ತಾರೆ, ಸ್ನಾನ ಮಾಡಿ ಹೊಸ ಹೊಸ ಬಟ್ಟೆಗಳು ಹಾಕ್ಕೊಂಡು ಅವರು ದೇವಸ್ಥಾನಗಳು ಮತ್ತೆ ಈ ಥರ ಯಾವ್ದಾರು ಒಂದು ಕೊಯ್ತಾ ಇರ್ತಾರೆ ಸರ್. ಆವಾಗ ನಾವು ಬೆಳಿಗ್ಗೆ ಎದ್ದಿದ್ದೇನೆ ಪರ್ಕೆ ಇರ್ಬೋದು, ಮಚ್ಚಿ ಇರ್ಬೋದು, ಅದನ್ನ ಆ ಥರ ಕೆಲಸಗಳಲ್ಲಿ ನಿರಂತರಾಗಿರ್ತೀವಿ ಸರ್ ನಾವು. ಆದ್ರೂ ನಾವು ಒಂದು ಈ ಥರ ಸ್ವಚ್ಛತೆ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಇದಿರುತ್ತೆ ಸರ್. ನಮಗೆ ಪರವಾಗಿಲ್ಲ, ನಮಗೇನೋ ಅಷ್ಟೊಂದು ಅತೃಪ್ತಿ ಆಗಿರಲ್ಲ. ನಮ್ಮ ಕೆಲಸ ನಾವು ನಿಷ್ಠೆಯಿಂದ ಮಾಡ್ಕೊಂಡು ಹೋಗ್ತೀವಿ ಸರ್. ನಾವು ಆ ಥರ ಬೇಜಾರುಗಳು ಆಯ್ತೆ ಸರ್. ಆದ್ರೂ ನಾವು ನಗರವನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ನಾವು ಆ ಥರ ಸ್ವಚ್ಛ ಇಟ್ಕೊಂಡ್ರೇನೆ ಅವರು ಆ ಥರ ಹಬ್ಬ ಹರಿದಿನಗಳು ಮಾಡ್ಬೋದು ಸರ್. ಹೌದು. ಮತ್ತೆ ಅವರು ಆರೋಗ್ಯವಾಗಿರೋಕ್ಕೋಸ್ಕರ ಅವರು ಬಟ್ಟೆಗಳು ಇರ್ಬೋದು, ಹಬ್ಬ ಇರ್ಬೋದು, ಹರಿದಿನ ಇರ್ಬೋದು ಸರ್. ಅದೊಂದು ಸ್ವಲ್ಪ ಬೇಜಾರಾಗುತ್ತೆ ಸರ್. ಆದ್ರೂ ನಾವು ನಮ್ಮ ಕೆಲಸನ ನಾವು ಮಾಡ್ಕೊಂಡು ಹೋಗ್ಬೇಕು. ಈಗ ನೀವು ಕೆಲಸವನ್ನ ಮುಗಿಸಿ ಈಗ ನಿಮ್ಮ ಮನೆಗಳಲ್ಲಿ ಎಷ್ಟೊತ್ತಾದ್ರೂ ಆಗ್ಬೋದು. ಈಗ ಕೆಲ್ಸಕ್ಕೆ ಬಂದಿರ್ತೀರಾ, ಬೆಳಿಗ್ಗೆ ಎದ್ದು ಇವತ್ತು ಕೆಲಸ ಮಾಡಿ ಬಂದಿರ್ತೀರಾ, ಈಗ ಬೇರೆ ಹಬ್ಬಗಳಲ್ಲೂ ಕೆಲಸ ಮಾಡ್ತೀರಾ. ಆ ಕೆಲಸ ಮಾಡಿ ನೀವು ಮನೆಗೆ ವಾಪಸ್ ಬಂದು ನೀವು ಹೆಂಗೆ ಹಬ್ಬ ಮಾಡ್ತೀರಾ? ನೀವು ಹಬ್ಬ ಮಾಡೋ ತನಕ ಎಷ್ಟು, ಈಗ ನೀವು ಹಬ್ಬ ಮಾಡೋದ್ರೊಳಗೆ ಊರಲ್ಲಿ ಹಬ್ಬನೇ ಮುಗ್ದೋಗಿರ್ಬೋದು, ಅದ್ರ ಬಗ್ಗೆ ಹೇಳಿ. ಅದೇ ಸರ್, ನಾವು ಹಬ್ಬ ಮಾಡೋ ಬದಲು ನಾವು ಈಗ ಯಾಕಂದರೆ ಈಗ ಕಾರ್ಯಗಳು ನಡೆದಾಗ ನಾವು ಒಂದು ಕ್ಲೀನ್ ಮಾಡೋದೇ ಆಗಿರಲಿ, ಬ್ಲೀಚಿಂಗ್ ಪೌಡ್ರ್ ಯೂಸ್ ಮಾಡೋದೇ ಆಗಿರಲಿ ಸರ್, ಮಾಡಿಕೊಂಡು ಬರೋ ಗಂಟನೂ ಎಲ್ಲರೂ ಹಬ್ಬ ಮುಗಿಸ್ಕೊಂಡು ಮನೆಗೆ ಬಂದ್ಬಿಟ್ಟಿರ್ತಾರೆ ಸರ್. ನಾವು ಬಂದು ಈಗ ಮತ್ತೆ ಸ್ನಾನ ಮಾಡಿಕೊಂಡು ಮತ್ತೆ ಹೋಗ್ಬೇಕಂದ್ರೆ ನೀವು ಹೇಳ್ದಂಗೆ ಹಬ್ಬನೇ ಮುಗ್ದೋಗ್ಬಿಡುತ್ತೆ ಸರ್. ಸರ್, ಮಳೆಗಾಲ ಮತ್ತು ಚಳಿಗಾಲದಲ್ಲಿ ನಿಮ್ಮ ಕೆಲಸ ತುಂಬ ಕಷ್ಟಕರವಾಗಿರುತ್ತದೆ. ಮಳೆಯಲ್ಲಿ ನೆನೆಯುತ್ತಾ ಮುಂಜಾನೆಯ ವಿಪರೀತ ಚಳಿಯಲ್ಲಿ ಕೆಲಸ ಮಾಡುವಾಗ ಎದುರಾಗುವಂತಹ ದೈಹಿಕ ಸವಾಲುಗಳ ಬಗ್ಗೆ ತಿಳಿಸೋದಾದರೆ? ಸರ್, ಈಗ ಮಳೆ ಅಂದ್ರೂ ಬಿಸಿಲಾದ್ರೂ ಈಗ ಮಳೆ ಅಂದರೆ ಈಗ ರೈನ್ ಕೋಟ್ ಕೊಟ್ಟಿರ್ತಾರೆ ಸರ್. ಸಮ್ ಟೈಮ್ ನಾವು ಮಳೆ ಅಂದ್ಬಿಟ್ಟು ನಾವು ಕೆಲಸನ ನಿಲ್ಸ್ಕೊಬಿಟ್ರು ಸರ್, ರೈನ್ ಕೋಟ್ ಹಾಕೊಂಡು ಕೆಲಸ ಮಾಡಲೇಬೇಕಾಯ್ತು ಸರ್. ಮಳೆ ಬಂದಾಗ ಈಗ ಒಂದು ಚರಂಡಿನೇ ಕಟ್ಕೋಬೋದು, ಮತ್ತೆ ಒಂದು ರಸ್ತೆನೇ ಕಟ್ಕೋಬೋದು, ಮತ್ತೊಂದು ಏನಾರು ಒಂದು ಇದಾಗ್ಬೋದು ಸರ್. ಅವಾಗ ನಾವು ಆ ಟೈಮೆಲ್ಲ ನಾವು ಆ ಥರ ನಮಗೂ ಆರೋಗ್ಯ ದೃಷ್ಟಿಯಿಂದ ನೋಡಿಕೊಂಡು ನಾವು ರೈನ್ ಕೋಟು ಮತ್ತೊಂದು ಏನಾರು ಕೊಟ್ಟಿರ್ತಾರೆ ಸರ್, ಅದನ್ನ ಹಾಕ್ಕೊಂಡು ಕೆಲಸ ಮಾಡಬೇಕು ಸರ್. ಯಾಕಂದರೆ ಈಗ ನೀರು ಕಟ್ಕೊಂಡಿದ್ರೆ ಅದು ನೀರು ಏನಾರ ಸಮ್ ಟೈಮ್ ಹೋಗ್ಲಿಲ್ಲ ಅಂದರೆ ಮನೆಗಳು ನುಗ್ಗೋದಾಗಿರಲಿ, ಮತ್ತೆ ಹಾವುಗಳು ಅವು ಇವು ಏನಾರು ಮನೆಗಳು ನುಗ್ಗೋಗುತ್ತೆ ಸರ್. ಅವಾಗ ಮಳೆಗಾಲದಲ್ಲೇ ನಾವು ಕೆಲಸ ಮಾಡ್ಲೇಬೇಕಾಯ್ತದೆ ಸರ್. ಆಮೇಲೆ ಚಳಿ ಅಂದ್ರೂ ಅಷ್ಟೇ, ಚಳಿಲೂ ನಾವು ಕೆಲಸ ಮಾಡ್ಲೇಬೇಕಾಯ್ತದೆ ಸರ್. ಯಾಕಂದ್ರೆ ಚಳಿ ಅಂದ್ಬಿಟ್ಟು ನಾವು ಇದ್ಬಿಟ್ರೆ ನಗರ ಅನರ್ಮೇಲವಾಗಿ ಉಳ್ಕೊಬಿಡುತ್ತೆ ಸರ್. ಹೌದು ಸರ್, ಬಿಸಿಲು ಅಂದ್ರೆ ಅವಾಗ ಅದಕ್ಕೆ ಏನು ಕೊಟ್ಟಿರ್ತಾರೋ ಅದನ್ನ ಹಾಕೊಂಡು ನಾವು ಮಾಡ್ಲೇಬೇಕಾಗುತ್ತೆ ಸರ್ ಕೆಲಸ. ಸಮ್ ಟೈಮಲ್ಲಿ ನಮಗೆ ಬಿಸಿಲು ಅಂದ್ಬಿಟ್ಟು ಬೇಗನೆ ಕೆಲಸ ವಹಿಸ್ಬಿಡ್ತಾರೆ, ಬೇಗ ಮಾಡ್ಬಿಟ್ಟು ಹೋಗಿ ಮತ್ತೆ ಎಲ್ಲ ಇದು ಮಾಡ್ತಾರೆ ಸರ್. ಸರ್, ಅನೇಕ ಬಾರಿ ಜನ ಮುರಿದ ಗಾಜಿನ ಚೂರುಗಳಾಗಿರ್ಬೋದು, ಚೂಪಾದ ಮೊಳೆಗಳಾಗಿರ್ಬೋದು, ಅಥವಾ ವೈದ್ಯಕೀಯ ಕಸಗಳು ಅಂದರೆ ಬಳಸಿದಂತಹ ಸಿರೇಂಜ್ ಆಗಿರ್ಬೋದು, ಬ್ಯಾಂಡೇಜ್ ಆಗಿರ್ಬೋದು, ಹೀಗೆ ಕಸದ ಡಬ್ಬಿಗೆ ಹಾಕಿರ್ತಾರೆ. ಇದರಿಂದ ನಿಮಗೆ ಗಾಯಗಳಾದ ಉದಾಹರಣೆಗಳೇನಾದರೂ ಇದೆಯಾ? ಅದರಿಂದ ನಿಮ್ಗೆ ಈಗಲೂ ಸಹ ತೊಂದರೆಗಳಾಗ್ತಾ ಇದೆಯಾ? ಅದ್ರ ಬಗ್ಗೆ ಹೇಳೋದಾದರೆ? ಸರ್, ಒಣಕಸವನ್ನು ಬೇರ್ಪಡಿಸಿ ಪರಿಸರ ಸ್ವಚ್ಛವಾಗಿರುತ್ತೆ ಸರ್. ಮರುಬಳಕೆಗೂ ಸುಲಭವಾಗುತ್ತೆ ಸರ್. ಅದು ಜನರು ಈ ಅಭ್ಯಾಸವನ್ನು ಬೆಳೆಸ್ಕೊಂಡ್ರೆ ನಗರ ಇನ್ನೂ ಚೆನ್ನಾಗಿರುತ್ತೆ. ಈಗ ಅದೇ ಸರ್, ಅದನ್ನ ಈಗ ಅದಕ್ಕೆ ಅಂತಾನೆ ಡಸ್ಟ್ಬಿನ್ಗಳು ಬೇರ್ಪಡಿಸೋಕ್ಕೆ ಅಂತ ಇರುತ್ತೆ ಸರ್. ಹಸಿ ಕಸಕ್ಕೆ ಹಾಕ್ಬೇಕು, ಒಣ ಕಸಕ್ಕೆ ಹಾಕ್ಬೇಕು ಸರ್. ಆಮೇಲೆ ಈ ಥರ ಸಿರಂಜ್ಗಳೇ ಇರ್ಬೋದು, ಮಾತ್ರ ಇದುಗಳು ಸರ್, ಅದಕ್ಕೊಂದು ಸಪ್ರೇಟಾಗಿ ಡಸ್ಟ್ಬಿನ್ ಮಾಡ್ಕೋಬೇಕು. ಗಾಜಿನ ಚೂರುಗಳಿಗೂ ಡಸ್ಟ್ಬಿನ್ ಮಾಡ್ಕೊಂಡು ಅದನ್ನ ಮೂಲದಲ್ಲೇ ಅಲ್ಲಿ ಬೇರ್ಪಡಿಸಿ ಅದನ್ನ ಸಪ್ರೇಟಾಗಿ ಕೊಟ್ರೆ ಸರ್, ನಾವು ಸಪ್ರೇಟಾಗಿ ತಗೊಂಡೋಗಿ ಮತ್ತೆ ಮರುಬಳಕೆ ಮಾಡೋಕ್ಕೆ ಅದು ತುಂಬಾ ಅವಕಾಶವಾಗುತ್ತೆ ಸರ್. ಅದು ತುಂಬಾ ಅನುಕೂಲಕರವಾಗಿರುತ್ತೆ. ಅವ್ರು ಎಲ್ಲಾನು ಕಸನು ಇದು ಮಾಡಿದಾಗ ಸರ್, ನಾವು ಕೈ ಹಾಕ್ತಿವಲ್ಲ ಸರ್, ಒಂದೊಂದು ಸಮ್ ಟೈಮು ಇಂಗ್ಲಸನ್ಗಳು ಚುಚ್ಬಿಡುತ್ತೆ ಸರ್. ಅದ್ರಲ್ಲಿ ಇನ್ಫೆಕ್ಷನ್ ಆದ್ರೆ ಅದು ಇನ್ಫೆಕ್ಷನ್ ಆಗಿ ನಮ್ಗೆ ಅದು ಯಾವ ಕಾಯಿಲೆ ಇರುತ್ತೆ ಅವೆಲ್ಲ ಹರಡ್ಬಿಡುತ್ತೆ ಸರ್. ಗಾಜುಗಳೇ ಇರ್ಬೋದು, ಕೈ ಚುಚ್ಬಿಟ್ರೆ ತುಂಬಾ ಹಿಂಸೆ ಆಗ್ಬಿಡುತ್ತೆ ಸರ್. ನಮ್ಗೆ ಜ್ವರ ಬರ್ಬೋದು, ಮತ್ತೇನೋ ಕಾಯಿಲೆಗಳು ಅಂಟ್ಕೋಬಹುದು ಸರ್. ಇವರು
ಕೊಟ್ಟಾಗ್ಲೇ ಅದನ್ನ ಬೇರೆ ಬೇರೆ ಥರ ಡಸ್ಟ್ಬಿನ್ಗಳನ್ನ ಬಳಸಿ ನಮ್ಗೆ ಕೊಟ್ಟರೆ ಸರ್ ತುಂಬ ಅನುಕೂಲ ಆಗುತ್ತೆ. ಮತ್ತು ಮುಂದಿನ ಪೀಳಿಗೆಗೆ ಅದು ಮರುಬಳಕೆಯಾಗಿ ಮತ್ತೆ ಅದು ಬಳಕೆ ಮಾಡ್ಕೋಬೋದು ಸರ್. ಸರ್, ನೀವು ಕೆಲಸಕ್ಕೆ ಸೇರಿದ ಆರಂಭದ ದಿನಗಳಿಗೂ ಮತ್ತು ಇಂದಿನ ಆಧುನಿಕ ದಿನಗಳಿಗೂ ತಂತ್ರಜ್ಞಾನದಲ್ಲಿ ಅಂದರೆ ಕಸದ ಗಾಡಿಗಳಾಗಿರ್ಬೋದು, ಸ್ವಚ್ಛತಾ ಪರಿಕರಗಳಾಗಿರ್ಬೋದು, ಏನಾದರೂ ಬದಲಾವಣೆಗಳಾಗಿದೆಯಾ? ಇದರಿಂದ ನಿಮ್ಮ ಕೆಲಸ ಎಷ್ಟು ಸುಲಭವಾಗಿದೆ ಅದರ ಬಗ್ಗೆ ಹೇಳೋದಾದರೆ? ಸರ್, ನಮಗೆ ಮೊದಲು ಅಂದರೆ ಸರ್ ಮೊದಲು ಆ ಕಾಲದಲ್ಲೆಲ್ಲ ಈ ಥರ ಟೆಕ್ನಾಲಜಿಗಳು ಇರಲಿಲ್ಲ ಸರ್. ಆವಾಗ ಮಲವನ್ನು ಕೈಯಲ್ಲೇ ಗೋರ್ಕೊಂಡು ಮತ್ತೆ ತಲೆ ಮೇಲೆ ಇಟ್ಕೊಂಡು ಹೋಗಿ ಹಾಕ್ತಾ ಇದ್ರು ಸರ್. ಇವಾಗ ಜೆಟ್ಟಿಂಗ್ ಮಿಷಿನ್ಗಳು ಬಂದೈತೆ. ಮೊದ್ಲಂದ್ರೆ ಗಿಡಗಳು ಎಲ್ಲ ಹೊಡೆದು ಕೈಗಳೆಲ್ಲ ಊದ್ಕೊಬಿಡೋದು. ಈಗ ಕಟಿಂಗ್ ಮಿಷಿನ್ಗಳು ಬಂದೈತೆ, ಜೆಟ್ಟಿಂಗ್ ಮಿಷಿನ್ಗಳು, ಮತ್ತೊಂದು ಮಿಷಿನ್ಗಳು, ಎಲ್ಲಾ ತರ ಮಿಷಿನ್ಗಳು ಬಂದೈತೆ ಸರ್. ಮತ್ತೆ ಈಗ ಮರುಬಳಕೆ ಮಾಡಕ್ಕೆ ಕಸನ ತಗೊಂಡೋಗಿ ನಾವು ಹಂಗೆ ಡಂಪ್ ಮಾಡ್ತಾ ಇದೀವಿ. ಈಗ ಮಿಷಿನ್ ಕಸನ ಬೇರ್ಪಡಿಸೋ ಮಿಷಿನ್ ಬಂದೈತೆ. ಮತ್ತೆ ಮರುಬಳಕೆ ಮಾಡಕ್ಕೆ ಈ ಪ್ಲಾಸ್ಟಿಕ್ ಪದಾರ್ಥಗಳಿರ್ಬೋದು, ಮತ್ತೊಂದಿರ್ಬೋದು ಸರ್, ಅದನ್ನೆಲ್ಲ ಮತ್ತೆ ಅದನ್ನ ರೀಕಾಲ್ ಮಾಡಿ ಇದ್ ಮಾಡಕ್ಕೆ ಫ್ಯಾಕ್ಟ್ರಿ ಕಳ್ಸೋಕೋಸ್ಕರ ಎಲ್ಲ ತುಂಬಾ ಮಿಷಿನ್ಗಳು ಬಂದೈತೆ ಸರ್. ಇವಾಗ ಹಿಂದಿನ ದಿನಕ್ಕಿಂತ ಇವಾಗ ಪರವಾಗಿಲ್ಲ ಸರ್. ಸ್ವಲ್ಪ ದೈಹಿಕವಾಗಿ ಶ್ರಮ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಸರ್. ಸರ್, ನಿಮ್ಮ ಒಂದು ಕೆಲಸದ ಅವಧಿಯಲ್ಲಿ ಸಾರ್ವಜನಿಕರಿಂದ ಸಿಕ್ಕಂತಹ ಅತ್ಯಂತ ನೆನಪಿನಲ್ಲಿ ಉಳಿಯುವಂತಹ ಪ್ರಶಂಸೆ ಅಥವಾ ಒಂದು ಗೌರವದ ಕ್ಷಣದ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ? ಸರ್, ಸಮಾಜದಿಂದ ಅಂದರೆ ಅದೇ ಸರ್, ಇವಾಗ ನಮ್ಮ ಕೆಲಸದ ಬಗ್ಗೆ ನಮ್ಮ ಪ್ರಧಾನ ಮಂತ್ರಿ ಅವರೇ ತುಂಬ ಹೊಗಳಿ ಅವರು ಪಾದ ಪೂಜೆನೆ ಮಾಡಿದ್ದಾರೆ ಸರ್. ಅದಕ್ಕೂ ಇನ್ನೂ ತುಂಬ ಸಂತೋಷ ಆಗುತ್ತೆ ಸರ್. ಮತ್ತು ನಾಗರಿಕರು ಅಷ್ಟೇ ಅದೇ ಥರ ಕೆಲವು ಜನ ಇರ್ತಾರೆ ಸರ್, ಕೆಲವು ಜನ ಪರವಾಗಿಲ್ಲ, ಚೆನ್ನಾಗಿ ಕೆಲಸ ಮಾಡ್ತೀರಾ, ಮತ್ತೆ ಏನಾರ ನಾವು ಬಿಸಿಲಲ್ಲಿದ್ದಾಗ ಬನ್ನಿ ಸ್ವಲ್ಪ ಕೂತ್ಕೊಳ್ಳಿ, ನೀರು ಕುಡೀರಿ, ತಗೊಳ್ಳಿ ಟೀ ಕುಡೀರಿ ಅಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫಲ ನೋಡ್ಕೋತಾರೆ ಸರ್, ಪರವಾಗಿಲ್ಲ ಸರ್. ತುಂಬಾ ಜನ ನಮ್ಮನ್ನು ಹೊಗಳಿದ್ದಾರೆ ಸರ್ ಕೆಲಸ ಮಾಡೋದಕ್ಕೆ. ಸುಮ್ಮ ಮನೆಗೆ ಕರೆಸ್ಬಿಟ್ಟು ಮನೆ ಒಳಗಡೆನೆ ಕರೆಸಿ ಸನ್ಮಾನ ಮಾಡಿ ಬಟ್ಟೆ ಕೊಟ್ಟು, ಹುಟ್ಟುಹಬ್ಬ ಇದ್ದಾಗ ಬಟ್ಟೆಗಳೆಲ್ಲ ಕೊಟ್ಟವ್ರೆ ಸರ್. ಸರ್, ಈ ವೃತ್ತಿ ನಿಮಗೆ ಎಷ್ಟು ತೃಪ್ತಿಯನ್ನ ಕೊಟ್ಟಿದೆ? ಈ ವೃತ್ತಿ ತೃಪ್ತಿಯ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ? ಸರ್, ಈ ವೃತ್ತಿ ಅನ್ನೋಕ್ಕಿಂತ ಈ ವೃತ್ತಿನ ನಾನು ಮಾಡಕ್ಕೆ ತುಂಬ ಬೇಜಾರಾಗುತ್ತೆ ಸರ್. ಯಾಕಂದರೆ ನಾನು ಒಂದು ಸ್ವಲ್ಪ ಓದಿದ್ದೀನಿ. ಸಮ್ಟೈಮ್ ಬೇರೆ ಕೆಲಸ ಸಿಕ್ಕಿದ್ರು ಮಾಡವ ಅಂದರೆ ಆದರೆ ಅದರ ಅನಿವಾರ್ಯಗಳು ನಿಮಗೆ ಗೊತ್ತಿರುತ್ತೆ ಸರ್. ಕೆಲಸಗಳು ಎಲ್ಲೆಲ್ಲಿ ಹುಡುಕಿದ್ರು ಸಿಗಲಿಲ್ಲ ಸರ್. ಆದ ಕಾರಣ ನಾನು ಈ ಕೆಲಸನ ಆಯ್ಕೆ ಮಾಡ್ಕೊಂಡೆ ಸರ್. ಆಯ್ಕೆ ಮಾಡ್ಕೋಬೇಕಂತ ಏನೂ ಇರಲಿಲ್ಲ ಸರ್. ನನ್ನ ಕಷ್ಟಗಳು ಅದು ಇದು ಇರೋದ್ರಿಂದ ನಾನು ಈ ಕೆಲಸನ ಇದು ಮಾಡ್ಕೊಂಡೆ ಸರ್. ಈ ಕೆಲಸಕ್ಕೆ ಬಂದಮೇಲೆ ನಿಮಗೆ ಈ ಕೆಲಸದಿಂದ ತೃಪ್ತಿ ಸಿಗ್ತಾ? ಸರ್, ಪರವಾಗಿಲ್ಲ ಸರ್, ತೃಪ್ತಿ ಐತೆ. ಬೆಳಗಿನ ಜಾವ ಹೋಗಿ ನಾವು ಕೆಲಸ ಮಾಡ್ಕೊಂಡು ಬಂದು ಮನೆಗೆ ಸೇರಿ ಚೆನ್ನಾಗೈತೆ, ತೃಪ್ತಿ ಐತೆ ಸರ್ ಕೆಲಸದಲ್ಲಿ ಮಾಡೋಕ್ಕೆ. ತೃಪ್ತಿಗಿಂತ ಇದೊಂದು ಸೇವಾ ಮನೋಭಾವ ಮತ್ತೆ ಒಂದು ಸಮಾಜದಲ್ಲಿ ಒಂದು ಕರ್ತವ್ಯನಿಷ್ಠ ಕೆಲಸ ಮಾಡ್ತಿದ್ದೀನಿ ಅನ್ನೋ ಹೆಮ್ಮೆ ಐತೆ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ, ತಾಲೂಕಿನ ಜನತೆಗೆ ಈ ನಗರವನ್ನು ಸ್ವಚ್ಛವಾಗಿಡಲು ನಮ್ಮ ನಾಗರಿಕರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಯಾವ ಒಂದು ಸಣ್ಣ ಬದಲಾವಣೆಯನ್ನು ಮಾಡಿಕೊಳ್ಬೇಕು ಅಂತ ನೀವು ಬಯಸ್ತೀರಾ? ಸ್ವಚ್ಛತೆ ಕೇವಲ ಪೌರ ಕಾರ್ಮಿಕರ ಕೆಲಸ ಅಲ್ಲ ಸರ್, ಅದು ಪ್ರತಿಯೊಬ್ಬ ನಾಗರಿಕನೂ ಕೆಲಸ ಅದು ಸರ್. ಅದು ಅಂದರೆ ಪ್ರತಿಯೊಬ್ಬರು ಕಸವನ್ನು ಸರಿಯಾದ ಜಾಗಕ್ಕೆ ಹಾಕಿದರೆ ಪರವಾಗಿಲ್ಲ ಸರ್. ನಮಗೆ ಪರಿಸರವನ್ನು ಕಾಪಾಡಿದರೆ ನಮ್ಮ ಊರು ಇನ್ನೂ ಉತ್ತಮವಾಗಿರುತ್ತೆ ಸರ್. ನಾವು ರಸ್ತೆ ಮತ್ತು ಸ್ವಚ್ಛತೆ ಮಾಡ್ತೀವಿ ಸರ್, ಆದರೆ ಸಮಾಜದಲ್ಲಿ ಆರೋಗ್ಯವನ್ನು ಕಾಪಾಡ್ತೀವಿ ಸರ್. ಪೌರ ಕಾರ್ಮಿಕರ ಕೈಗಳಲ್ಲಿ ಕಸ ಇರಬಹುದು ಸರ್, ಆದರೆ ಅವರ ಕೈಗಳಿಂದ ನಗರಕ್ಕೆ ಗೌರವ ತುಂಬಾ ಸಿಗುತ್ತೆ ಸರ್. ಅದೇ ಸರ್, ನಮಗೆ ನಾವು ಕೆಲಸ ಮಾಡ್ತೀವಿ ಸರ್, ಅದನ್ನ ಒಳ್ಳೆ ಗೌರವದಿಂದ ನಮ್ಮನ್ನು ನೋಡಿದ್ರೆ ನಮ್ಗೆ ಇನ್ನೂ ಸಂತೋಷವಾಗಿರುತ್ತೆ ಸರ್. ನಾವು ಈ ವೃತ್ತಿ ಮಾಡ್ತೀವಿ ಅಂದರೆ ಅವರು ಅನರ್ಮೇಲೆ ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಅವ್ರನ್ನ ಅನರ್ಮೇಲವಾಗೇ ನೋಡ್ಬಾರ್ದು ಸರ್. ಅವ್ರಿಗೂ ಸಮಾಜದಲ್ಲಿ ಒಂದು ಗೌರವ ಐತೆ, ಅವರು ಈ ಕೆಲಸ ಮಾಡ್ತಾ ಇದ್ದಾರೆ, ಅವರು ನಮ್ಮನ್ನು ರೋಗ ರುಜಿನಗಳಿಂದ ನಮ್ಮನ್ನು ಕಾಪಾಡ್ತಾವ್ರೆ. ಅವ್ರಿಗೆ ನಾವು ತುಂಬ ಸೆಲ್ಯೂಟ್ ಮಾಡಬೇಕು, ಅವ್ರಿಗೆ ತುಂಬ ಗೌರವ ಕೊಡಬೇಕು. ಅವರು ಒಂದು ಸಮಾಜದಲ್ಲಿ ಈ ಥರ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಅವ್ರಿಗೆ ಇದು ಮಾಡ್ಯಾರೆ, ಅವ್ರಿಗೆ ಇನ್ನೂ ಮತ್ತಷ್ಟು ಇದು ಮಾಡ್ತಾರೆ ಸರ್. ನಾವು ಕೋವಿಡ್ ಟೈಮಲ್ಲೆಲ್ಲ ಅಕ್ಕಪಕ್ಕದ ಮನೆಯವರು ಯಾರು ಅವ್ರನ್ನ ಪಾಪ ನೋಡೋಕೆ ಹೋಯ್ತಾ ಇರಲಿಲ್ಲ ಸರ್. ಅವಾಗ ನಾವು ತುಂಬ ಶ್ರಮ ಪಟ್ಟಿದ್ದೀವಿ ಸರ್. ಯಾಕಂದರೆ ಅವ್ರನ್ನ ಮುಡ್ಸ್ಕೊಳಕ್ಕಾಗಲಿ ಏನೇ ಆಗಲಿ, ಪಕ್ಕದ ಮನೇಲಿ ಒಂದು ನೀರು ಕೇಳಿದ್ರು ಹುಡು ಅವ್ರು ಕೊಡದೇ ಇರೋ ಟೈಮಲ್ಲಿ ನಾವು ತುಂಬ ನಮ್ಮ ಆರೋಗ್ಯವನ್ನು ಪಣಕ್ಕಿಟ್ಟು ನಾವು ಸಮಾಜದ ಆರೋಗ್ಯಗಳನ್ನೆಲ್ಲ ಕಾಪಾಡಿದ್ದೀವಿ ಸರ್. ಅವಾಗೆಲ್ಲ ನಾವು ಸಮ್ ಟೈಮ್ ನಮ್ಮ ಜೀವ ನಮಗೆ ಮುಖ್ಯ ಅಂದ್ಬಿಟ್ಟು ನಾವೇನಾರು ಕೈ ಚೆಲ್ಲಿದ್ರೆ ಸರ್, ಸುಮಾರು ಜನಕ್ಕೆ ಈಗ ಡಾಕ್ಟರ್ಗಳು ಪಾಪ ಅವರು ಕೆಲಸ ಮಾಡೋರು, ನಾವು ಕೆಲಸ ಮಾಡಿದ್ವಿ ಸರ್. ಅದಕ್ಕೆ ನಮ್ಮ ಈಗ ಸರ್ಕಾರಗಳು ಇವರು ಸೈನಿಕರು ನಮಗೆ
ಆ ಥರ ಅಂತೆಲ್ಲ ಹೊಗಳಿದ್ದಾರೆ ಸರ್. ಪರವಾಗಿಲ್ಲ. ಆದ್ರೂ ಇವರು ನಮ್ಮನ್ನೆಲ್ಲ ಆ ಥರ ಎಲ್ಲ ಮಾಡೋರೆಲ್ಲ ಅವತ್ತೆಲ್ಲ ಇವ್ರು ಕೈ ಚೆಲ್ಬಿಟ್ಟಿದ್ರೆ ಇವರು ಸ್ಯಾನಿಟೈಸರ್ ಆಗಿರ್ಬೋದು ಈ ಥರ ಯೂಸ್ ಮಾಡಬೇಕು, ಮಾಸ್ಕ್ ಯೂಸ್ ಮಾಡಬೇಕು ಅಂದ್ಬಿಟ್ಟು ಬೀದಿಲಿ ಮನ್ಗಳೆಲ್ಲ ಹೋಗಿ ಆರೋಗ್ಯವನ್ನು ಕಾಪಾಡಿದ್ದಾರೆ. ಅವರು ಈ ಥರ ನಮ್ಮ ಜೀವನೇ ಕಾಪಾಡಿದ್ದಾರೆ. ಅವ್ರಿಗೋಸ್ಕರ ನಾವು ಒಂದು ಸಣ್ಣದಾಗಿ ಒಂದು ಗೌರವ, ಅವ್ರ ಕೆಲಸ ವೃತ್ತಿ ಮಾಡ್ತಾರೆ, ಕೆಲಸಕ್ಕೆ ಗೌರವ ಕೊಡಬೇಕು. ಅವ್ರಿಗೆ ತುಂಬ ಗೌರವ ಕೊಟ್ಟು ಕಾಪಾಡಿದ್ರೆ ನಮಗೂ ಒಳ್ಳೇದನ್ಸುತ್ತೆ ಸರ್. ನಗರವನ್ನು ಸ್ವಚ್ಛವಾಗಿಡೋ ಕೈಗಳು ಕಸದ ಕೈಗಳೆಲ್ಲ ಸರ್. ಇದು ಸಮಾಜವನ್ನು ಕಾಪಾಡೋ ಕೈಗಳಂತ ಹೇಳ್ತೀನಿ ಸರ್. ಅಂದರೆ ನಾವು ಇವಾಗ ಮಾಡ್ತಾ ಇರೋ ಕೆಲಸ ಕಸದ ಕೈಗಳೆಲ್ಲ ಸರ್. ನಾವು ಸಮಾಜವನ್ನು ಕಾಪಾಡ್ತಾ ಇರೋ ಕೈಗಳನ್ನೋದು ನಮಗೆ ಹೆಮ್ಮೆ ಆಗುತ್ತೆ ಸರ್. ಸರ್, ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನಮಗಾಗಿ ನೀಡಿದ್ದಕ್ಕೆ ಮತ್ತು ನಿಮ್ಮ ಒಂದು ವೃತ್ತಿಯಲ್ಲಿನ ಸಂತೃಪ್ತಿಯ ಬಗ್ಗೆ ನಮ್ಮ ಕೇಳುಗರ ಜೊತೆ ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಪೌರ ಕಾರ್ಮಿಕರು ಕೇವಲ ಕಸ ತೆಗೆಯುವವರಲ್ಲ, ನಮ್ಮ ಆರೋಗ್ಯವನ್ನು ಕಾಯುವ ರಕ್ಷಕರು. ನಮ್ಮ ಮನೆಯ ಕಸವನ್ನು ಸರಿಯಾಗಿ ವಿಂಗಡಿಸಿ ಕೊಡುವುದು ಮತ್ತು ಅವರಿಗೆ ಗೌರವ ನೀಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಸ್ವಚ್ಛತೆ ನಮ್ಮಿಂದಲೇ ಆರಂಭವಾಗಲಿ. ಆತ್ಮೀಯ ಶ್ರೋತೃಗಳೇ, ಇಂದು ನಾವು ಪೌರ ಕಾರ್ಮಿಕರ ಬದುಕಿನಲ್ಲಿರುವ ವೃತ್ತಿ ಸಂತೃಪ್ತಿಯನ್ನು ಕಂಡುಕೊಂಡೆವು. ಕೇವಲ ಹಣ ಗಳಿಕೆಗಿಂತ ತಮ್ಮ ಕೆಲಸದಲ್ಲಿ ಗೌರವ, ಕೌಶಲ್ಯ ಮತ್ತು ವೃತ್ತಿ ತೃಪ್ತಿಯಲ್ಲಿ ನಿಜವಾದ ಸಂತೋಷ ಇರುವುದು ಎಂದು ನಾವು ಅವರ ಮಾತಿನಿಂದ ಅರಿತುಕೊಂಡೆವು. ನಮ್ಮೊಂದಿಗೆ ಮಾತನಾಡಿ ತಮ್ಮ ಅಮೂಲ್ಯ ಸಮಯ ಮತ್ತು ಅನುಭವಗಳನ್ನು ಹಂಚಿಕೊಂಡ ಶ್ರೀಯುತ ಧರ್ಮರಾಜು SS ರವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಮತ್ತಷ್ಟು ಆಸಕ್ತಿದಾಯಕ ವ್ಯಕ್ತಿಗಳು ಮತ್ತು ಅವರ ವೃತ್ತಿ ತೃಪ್ತಿಯ ಕಥೆಗಳೊಂದಿಗೆ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು. ವೃತ್ತಿ ಸಂತೃಪ್ತಿ. ಕಾಯಕವೇ ಕೈಲಾಸ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ. ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ. ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ. ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ. ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ ವೃತ್ತಿ ಸಂತೃಪ್ತಿ. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.